ನನ್ನ ಸೃಷ್ಟಿಯ ಇಂತಹ ಒಂದು ಉದ್ದೇಶವೇ ಅಡಗಿದೆ ಅನ್ನೋದು ನಿಮ್ಮ ಮಾತನ್ನು ಕೇಳಿದಾಗ ಅರ್ಥವಾಯಿತು, ಜೊತೆಯಲ್ಲಿ ಸಂತೋಷವೂ ಆಯಿತು. ಧನ್ಯಳಾದೆ. ಯಾಕೆಂದ್ರೆ ಅಪ್ಪ ಅಮ್ಮ ಮಕ್ಕಳನ್ನು ಯಾವ ರೀತಿಯಾಗಿ ಪೋಷಿಸ್ತಾರೋ, ಅವರ ಆಸೆಗಳನ್ನು ಯಾವ ರೀತಿಯಾಗಿ ಪೂರೈಸುತ್ತಾರೋ, ಹಾಗೆಯೇ ಮಕ್ಕಳಾದವರು ಕೂಡ ತಂದೆ ತಾಯಂದಿರ ಮನಸ್ಸನ್ನು ಅರಿತು ವ್ಯವಹರಿಸಬೇಕು ಅಲ್ವೇ ಅಪ್ಪ? ಹಿರಿಯರ ಮನವರಿತು ವ್ಯವಹರಿಸಬೇಕು ಕಿರಿಯ ಅಲ್ವೇ? ಅವರ ಮಾತನ್ನು ಧಿಕ್ಕರಿಸಿ ವ್ಯವಹರಿಸುವಂತ ಮಕ್ಕಳಾಗಬಾರದು ಅಲ್ವೇ ಅಪ್ಪ? ಹಾಗಾಗಿ ನೀವಿಷ್ಟು ಹೇಳಬೇಕು ಅಂತ ಉಂಟ, ಒಂದು ಸೂಚನೆಯನ್ನು ಕೊಟ್ರೆ ಸಾಕು. ಕಾಲಲ್ಲಿ ತೋರಿಸಿದನ್ನು ತಲೆಯಲ್ಲೇ ಹೊತ್ತು ಮಾಡುವಂತಹ ಮಗಳಿವಳು. ಹೌದಪ್ಪ. ಆದ್ದರಿಂದ ಯೋಚನೆ ಮಾಡಿಕೊಳ್ಬೇಡಿ. ಏನಾದ್ರೂ ಯೋಚನೆ ಉಂಟ ನಿಮಗೆ? ಉಂಟು ಅಂತಾದ್ರೆ ಮನಸ್ಸಿನಿಂದ ಅದನ್ನು ದೂರ ಮಾಡಿ. ಅಲ್ಲ, ಸಾಧ್ಯ ಆದೀತೋ ಇಲ್ವೋ ಅಂತ ಅವರ ಸಹೋದರಿಯದ ಸಂಬಂಧ ಅಷ್ಟು ಬಿಗುವಿಂದು ಅಪ್ಪ. ಮೋಹದ ಬಲೆಯನ್ನು ಬೀಸಿ ಆ ಬಲೆಯಲ್ಲಿ ಅವರನ್ನು ಸಿಲುಕಿಸಿ ಅವರನ್ನು ಯಾವ ರೀತಿಯಾಗಿ ಕಾಲನಾಲಯಕ್ಕೆ ಅಟ್ಟುವೇನೋ ನೀವು ಸುಮ್ಮನೆ ಮೇಲೆ ಕೂತ್ಕೊಂಡು ನೋಡ್ಬೇಕು. ಹುಬ್ಬು ಹಾರಿಸಬೇಕು, ಕಣ್ಣೋಡಿಸಬೇಕು. ಒಂದು ಕಣ್ಣ ಕಿಡಿ ನೋಟ ಎದ್ರೆ ಸಾಕು. ತುಟಿ ಅಂಚಿನಲ್ಲಿ ತಿಳಿ ನಗು ಮಿನುಗಬೇಕು. ಒಂದು ಮುಗುಳು ನಗು ಬೀರಿದ ಸಾಕು, ಎಂತವರು ಹುಚ್ಚಾಗ್ತಾರಪ್ಪ. ಅಲ್ಲ, ನಿನ್ನ ತನುಗಂಧವನ್ನು ಆಗ್ರಾಣಿಸಿದ್ರೆ ಸಾಕು, ಅವರು ನಿನ್ನ ಹಿಂದೆ ಬಿದ್ದಾರ, ಅದು ಪ್ರಶ್ನೆಯಲ್ಲ ಅಲ್ವಪ್ಪ? ಅಣ್ಣ ತಮ್ಮಂದಿರಲ್ಲಿ ಸಹೋದರಿಯದ ಸಂಬಂಧದ ನೆಲೆಗಟ್ಟಿದ್ದರು. ಅವರು ರಾಕ್ಷಸರು ಅನ್ನುವುದು ಸುಳ್ಳಲ್ವಲ್ಲ ಅಪ್ಪ? ಮದಿರ ಮಾಂಸಗಳಿಂದ ದಿನನಿತ್ಯವೂ ತಮ್ಮ ದೇಹ ವೃದ್ಧಿಯನ್ನು ಮಾಡಿಕೊಳ್ಳುತ್ತಿರುವಂತಹ ಅವರು ಸಹಜವಾಗಿಯೇ ನಿನ್ನಂತವಳನ್ನು ನೋಡಿದ್ರೆ ಆಕರ್ಷಿತರಾಗಿಯೇ ಆಗುತ್ತಾರೆ ಅಪ್ಪ. ಮಧು ಮಾಂಸ ತಿನ್ನುವವರಿಗೆ ಇಂತಹ ಚಪಲತೆಯು ಹೆಚ್ಚಿಗೆ ಇರ್ತದಪ್ಪ ಅಪ್ಪ. ಆದ್ದರಿಂದ ಮಧು ಮಾಂಸ ತಿನ್ನುವಂತಹ ಅವರನ್ನೇ ಒಳಗೆ ಹಾಕೊಳ್ಬೇಕು, ಅಂಥವರಿಗೆ ಬುದ್ಧಿ ಕಲಿಸಬೇಕು ಅಂತ ನನಗೊಂದು ರೀತಿ ಉತ್ಸಾಹ ಉಂಟು. ಒಳ್ಳೆಯದು. ಹೋಗು ಮಗಳೇ, ಆಶೀರ್ವಾದ ಒಂದು ಬೇಕಪ್ಪ. ಬೇಕೇ ಬೇಕು ಅಂತ ನೀನು ಕೇಳಲಿಕ್ಕಿಲ್ಲ. ನನ್ನ ಸಂಕಲ್ಪದಲ್ಲಿ ಆಶೀರ್ವಾದ ಉಂಟು. ಆದ್ರೂ ನಿನ್ನ ಭರವಸೆಗಾಗಿ ಮತ್ತೊಮ್ಮೆ ಆಶೀರ್ವದಿಸ್ತೇನೆ. ಯೋಚಿಸಬೇಡ. ಲೋಕಹಿತದ ಕಾರ್ಯದಲ್ಲಿ ನಿನಗೆ ಯಶ ಸಿಗಲಿ, ಉಳಿತಾಗಲಿ.